ಸೊ ಸಿಕ್ಕಿದ್ರು ಅಲ್ಲಿದ್ದಾರೆ ಇವಾಗ. ಹಿಂಗೆ ಗೈಸ್, ನಮ್ಮ ಜೊತೆಲಿರೋರೆಲ್ಲ ನಮ್ಮನ್ನ ಬಿಟ್ಟು ಹೋಗ್ತಾ ಇರ್ತಾರೆ. ನಾವು ಬೇಜಾರು ಮಾಡ್ಕೊಳ್ಳಲ್ಲ, ನೊಂದ್ಕೊಳ್ಳಲ್ಲ. ನಾವು ಬಾಯಿ ಮುಚ್ಕೊಂಡಿದ್ದೀವಿ. ವರ್ಷ ಶರ್ಟಮ್ಮ 2.5 ಲಕ್ಷ ರೂಪಾಯಿ ಏನಂತ ನೋಡಿದ್ದೀರಾ? ಬೆಣ್ಣೆ ಮಿಕ್ಸ್ ಮಾಡೋ ಸ್ಟೈಲ್ ಇದು. ವೆಲ್ಕಮ್ ಟು ಚರ್ಚ್ ಸ್ಟ್ರೀಟ್ ಗೈಸ್. ಸೊ ಹಾಯ್ ಗೈಸ್, ವೆಲ್ಕಮ್ ಟು ನದರ್ ಡೇ ನದರ್ ನ್ಯೂ ವ್ಲಾಗ್ ಗೈಸ್. ಇವತ್ತು ಮಹಾಶಿವರಾತ್ರಿ. ನಾವಿದ್ದೀವಿ ಆಲ್ಮೋಸ್ಟ್ ಮೆಜೆಸ್ಟಿಕ್ ಹತ್ರ ಶಿವನ ದೇವಸ್ಥಾನದಲ್ಲಿ. ಜಸ್ಟ್ ಇವಾಗ ಪೂಜೆ ಎಲ್ಲ ಆಗಿದೆ. ನಿಮಗೆ ಶಿವನ ಒಂದು ವ್ಯೂ ತೋರಿಸ್ತೀನಿ. ಐ ಮೀನ್ ಶಿವನ ಒಂದು ಏನು ಹೇಳ್ತೀವಿ, ವರ್ಡ್ಸ್ ಬರ್ತಾಯಿಲ್ಲ, ಬಟ್ ಐ ಶೋ ಯು. ಶಿವನ ದರ್ಶನ ಆಯಿತು ಜಸ್ಟ್ ಇವಾಗ. ಆ್ಯಂಡ್ ಇವಾಗ ಹೊರಟಿದ್ದೀವಿ ಫಾರ್ ಮೆಜೆಸ್ಟಿಕ್ ಶಾಪಿಂಗ್ ಮಾಡಲಿಕ್ಕೆ. ಜಸ್ಟ್ ರೀಚ್ ಆದ್ವಿ ಇವಾಗ ನ್ಯಾಷನಲ್ ಮಾರ್ಕೆಟ್. ಸೊ ಕಾರ್ ಪಾರ್ಕಿಂಗ್ ಮಾಡಬೇಕು ಇವಾಗ. ಸೊ ಕಾರ್ ಪಾರ್ಕಿಂಗಲ್ಲಿ ನಿಂತಿದ್ದೀವಿ. ಸೊ ಎಲ್ಲಿ ಪಾರ್ಕ್ ಮಾಡಬೇಕು ಗೊತ್ತಿಲ್ಲ. ಅವನು ಓದ್ನಲ್ಲ ಇವಾಗ ಪಕ್ಕದಲ್ಲಿ. ಐ ಥಾಟ್ ಹೀ ಈಸ್ ದ ಪರ್ಸನ್ ಫಾರ್ ದ ಪಾರ್ಕಿಂಗ್. ಸೊ ಬಟ್ ಬೇರೆ ಯಾರ್ಯಾರು ಬರ್ತಾ ಇದ್ದಾರೆ. ಎಲ್ಲಿ ಬರೋ ಪಾರ್ಕಿಂಗು? ಎಲ್ಲಿ ಲಾಸ್ಟಾ? ಓಕೆ. ಸೊ ಕಾರ್ ಪಾರ್ಕ್ ಮಾಡಿ ಏನೋ ಕಾನದು ಮೊಬೈಲ್ ಅಲ್ಲ ಕಾನ್ ಏನು ಪ್ರಾಬ್ಲಮ್ ಆಗೋದು, ವಾಚ್. ಕಾನದು ವಾಚ್ದು ಗ್ಲಾಸ್ ಹೊಡೆದೋಗ್ಬಿಟ್ಟಿದೆ. ಸೊ ಅದನ್ನು ರಿಪೇರ್ ಮಾಡೋಕ್ಕೆ ಬಂದಿರೋದು ಇಲ್ಲಿಗೆ. ಸೊ ಅದನ್ನು ರಿಪೇರ್ ಮಾಡಿಕೊಂಡು ಫರ್ದರ್ ನೋಡೋಣ ಏನೇನಾಗುತ್ತೆ ಅಂತ ಇರುತ್ತೆ. ಓಕೆ. ಹ್ಯಾಪಿ ಮಹಾಶಿವರಾತ್ರಿ ಹೇಳಿಲ್ಲ ನೀನು. ಹೌದಾ? ನೀನು ಹೇಳ್ದಲ್ಲ ಇವಾಗ, ಹೇಳ್ಬಿಡು. ನೀನು ಹೇಳು. ಹ್ಯಾಪಿ ಮಹಾಶಿವರಾತ್ರಿ ಟು ಆಲ್ ಮೈ ವ್ಯೂವರ್ಸ್ ಆ್ಯಂಡ್ ನಾನ್ ಸಬ್ಸ್ಕ್ರೈಬರ್ಸ್ ಆಲ್ಸೋ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಗೈಸ್. ಈ ಶಿವರಾತ್ರಿ ಹಬ್ಬಕ್ಕೆ ಶಿವನ ದರ್ಶನ ಪಡೆಯೋದು ತುಂಬ ಕಷ್ಟ. ಸೊ ನಮ್ಮ HSR ಎಲ್ಲ ದೇವಸ್ಥಾನಗಳಿದೆ. ಸಿಕ್ಕಾಪಟ್ಟೆ ಕ್ರೌಡು. ಒಂದು ಪೀಸ್ಫುಲ್ ಮೈಂಡೇ ಇರಲ್ಲ. ಸೊ ಅದಕ್ಕೆ ನಮಗೆ ಇಲ್ಲಿ ಆಲ್ಮೋಸ್ಟ್ ಮೆಜೆಸ್ಟಿಕ್ ಹತ್ರ ಸಿಕ್ತು. ಫುಲ್ಲು ಫ್ರೀ ಇತ್ತು, ಫುಲ್ಲು ಸ್ಯಾಟಿಸ್ಫ್ಯಾಕ್ಷನ್ ಆಯಿತು. ಸೊ ಹಿಂಗಿರಬೇಕು ಆ್ಯಕ್ಚುಲಿ ಒಂದು ದರ್ಶನ ಅಂದರೆ. ಸೊ ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್ ಕಮೆಂಟ್ ಮಾಡಿ ಗೈಸ್. ನಿಮಗೂ ದರ್ಶನ ಆಯಿತಾ, ಹೋಗಿಲ್ವಾ ಅಂತ. ಆ್ಯಂಡ್ ಇವತ್ತು ಒಂದು ದರ್ಶನ ಫಾಸ್ಟಿಂಗ್ ಮೋಡಲ್ಲಿದ್ದಾನೆ. ಇನ್ನೆಲ್ಲೋದ ಕಾನ ಶೆಟ್ ಮಿಸ್ ಮಾಡ್ಕೊಂಡೆ ಗೈಸ್. ಎಲ್ಲೋದ್ರಿ ಇವರು? ಅಲ್ಲಿದ್ದಾರೆ ಇವರು. ನನ್ನ ಪಾರ್ಟ್ನ ಹೋಗ್ತಾ ಇದ್ದೀನಿ. ಓಕೆ ಗೈಸ್, ಇವಾಗ ಅವರು ಶಾಪಿಂಗ್ ನಡೀತಾ ಇದೆ, ಬಟ್ಟೆ ಶಾಪಿಂಗು. ನಮಗೆ ಇನ್ವಾಲ್ವ್ಮೆಂಟ್ ಮಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲ. ಇನ್ವಾಲ್ವ್ಮೆಂಟ್ ತೊಗೊಳ್ಳಲ್ಲ ನಾವು ಆ್ಯಕ್ಚುಲಿ. ತಲೆ ಕೆಟ್ಟೋಗ್ಬಿಡುತ್ತೆ. ಒಂದು ಬಟ್ಟೆಗೆ 10 ಬಟ್ಟೆ ನೋಡ್ತಾರೆ. ಸೊ ಎನಿವೇಸ್ ಶಾಪಿಂಗ್ ಮುಗೀಲಿ, ಕಾನದು ವಾಚ್ ಹೋಗೋಣ. ದಟ್ ಈಸ್ ದ ಮೇನ್ ಮೋಟೋ. ಬ್ರೋ ಜಿ ಶಾಕ್ ಥರ ಇಲ್ಲ? ಜಿ ಶಾಕ್ I want like that one. Can you see this? Hold on for a minute. C-Shock. C-Shock ಅದು. C-Shock Cassie GT black color. ಇದು ದೊಡ್ಡ ಗೋಲ್ಡ್ ಚೈನ್ ನೋಡಿದ ಸರ್, ತುಂಬ ದೊಡ್ಡ ಗೋಲ್ಡ್ ಚೈನು. ಇದು ರಿಯಲ್ ಆಗಿದ್ರೆ ಎಷ್ಟು ರೂಪಾಯಿ ಇರುತ್ತೆ? ಇನ್ನೂ ಜಾಸ್ತಿ ಇರುತ್ತೆ ಸರ್. ಇದೇ ಬಂದ್ಬಿಟ್ಟು ಎಷ್ಟು? 2.5 ಲಕ್ಷ. ಇದು ಅದೆಷ್ಟು ಇರುತ್ತೆ? 6 ಮೇಲೆ ಇರುತ್ತೆ. 6 lakhs ಮೇಲೆ ಇರುತ್ತೆ. ಹೇಳಕ್ಕಲ್ಲ, ಗ್ರಾಮ್ ಕಡಿಮೆ ಮಾಡ್ಬಿಟ್ಟು ದೊಡ್ಡ ಮಾಡಿದ್ರು ಮಾಡ್ಬೋದು. ನಾನು ದರ್ಶನ ಶಾಪಲ್ಲೇ ಇದ್ದೀವಿ. ನೇಹ ನಮ್ಮನ್ನ ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ನೋಡಿ ಅಲ್ಲಿದ್ದಾರೆ. ಓಕೆ. ಸೊ ಸಿಕ್ಕಿದ್ರು ಅಲ್ಲಿದ್ದಾರೆ ಇವಾಗ. ಹಿಂಗೆ ಗೈಸ್, ನಮ್ಮ ಜೊತೆಲಿರೋರೆಲ್ಲ ನಮ್ಮನ್ನ ಬಿಟ್ಟು ಹೋಗ್ತಾ ಇರ್ತಾರೆ. ನಾವು ಬೇಜಾರು ಮಾಡ್ಕೊಳ್ಳಲ್ಲ, ನೊಂದ್ಕೊಳ್ಳಲ್ಲ. ಮೊಬೈಲ್ ಕೇಸ್ ತೊಗೊಳೋಣ ಅಂದ್ಕೊಂಡೆ, ತುಂಬ ದಿನ ಆಯಿತು ತೊಗೊಂಡಿಲ್ಲ ಕೇಸು. ಸೊ ಇವನ್ ದಿಸ್ ಇಸ್ ನೈಸ್. ಐ ವಾಂಟ್ ಸಮಥಿಂಗ್ ಲೈಕ್ ದಿಸ್. ನೋಡಿ ವಾಚ್ದು ಬೆಲ್ಟ್ ಇದೆಯಲ್ಲ, ಇದು ತುಂಬ ಗಲೀಜಾಗ್ಬಿಟ್ಟಿದೆ. ಸೊ ಇದನ್ನು ಚೇಂಜ್ ಮಾಡೋಣ ಅಂತ. ನೋಡಿ ಫುಲ್ಲು ಗಲೀಜು ಎಲ್ಲ ಕಡೆ. ವೈಟ್ ಈಚೆ ಇರಲಿ, ಬಟ್ ಗಲೀಜಾದರೆ ಇದು ರೆಡ್. ಮಕ್ಕಳು ಎಳಿತಾರೆ. ಬೇರೆ ಯಾವುದು ಮೆಥಡ್ ಇಲ್ಲ ಇದು ಬಿಟ್ಟರೆ?
ಸೇಫ್ ಅನ್ನಿಸ್ತಿಲ್ಲ ನೋಡಿ ಇದು ತೊಗೊಂಡೆ. ಕ್ಯಾಮ್ರಾಗೆ ಲೆನ್ಸ್ ಚೇಂಜ್ ಮಾಡಿದೆ, ಎಷ್ಟು ಚೇಂಜ್ ಮಾಡಿದ್ರು ಇವನ್ ಮುಖ ಹಂಗೆ ಇದೆ, ಚೇಂಜೇ ಆಗ್ತಾ ಇಲ್ಲ. ಕೆಲವು ಫೇಸ್ಗಳು ಹಂಗೇನೆ. ಕೇಸ್ ಇಷ್ಟ ಆಗಿಲ್ಲ, ಸೊ ಕೇಸ್ ಬೇರೆ ತಗೊಬೇಕು. ನಾವು ಬಾಯಿ ಮುಚ್ಕೊಂಡಿದ್ದೀವಿ, ನಮ್ಮನ್ನ ಕೆಣಗಬೇಡಿ. ಹೇಗಿತ್ತು ದರ್ಶನ್? ಮಜಾ ಬಂತ? ನೋವಾಯ್ತಾ? ನಿನಗೆ ನೋವಾದ ನನಗೆ ಮಜಾ ಬರ್ತದೆ ದರ್ಶನ್. ಸೊ ಗೈಸ್, ಶಾಪಲ್ಲಿ ಯಾರು ಇಲ್ಲ, ದರ್ಶನ್ ಸೇಲ್ ಮಾಡ್ತಾ ಇದ್ದಾನೆ. ಹುಷಾರು ದರ್ಶನ್, ನಿನ್ನ ಯಾರನ್ನ ಸೇಲ್ ಮಾಡ್ಬಿಡ್ತಾರೆ. ವರ್ಷ ಶರ್ಟ್ ಅಮ್ಮ 2.5 ಲಕ್ಷ ರೂಪಾಯಿ ಏನಂತ ನೋಡಿದ್ದೀರಾ? ಅಯ್ಯೋ ಇಲ್ಲಿಷ್ಟಿತ್ತು ವರ್ಷಾಚೆ 2,000 ರೂಪಾಯಿ ದರ್ಶನ್. ಅದು ಫಸ್ಟ್ ಕಾಪಿ 2,000 ರೂಪಾಯಿ ಗೈಸ್, ವರ್ಷಾಚೆ. ಹೇಳ್ದೆ ತಾನೆ ಒಂದು ಚೇಂಜ್ ಆಗಿದೆ ಅಂತ ಹೇಳಿನಲ್ಲ, ನೋಡಿ ಚೇಂಜ್ ಆಗಿರೋ ದರ್ಶನ ನೋಡಿ. ನ್ಯಾಷನಲ್ ಮಾರ್ಕೆಟ್ ಅಲ್ಲ, ಎಷ್ಟಕ್ಕೆ ಹೋಗ್ತಾ ಇದೆಯಾ? 10ಕ್ಕ 100ಕ್ಕ? ಇನ್ಸೋ ಪೋನೆ ಟೈಮ್ ಆಗ್ತದೆ ಡಾನ್ಸರ್ ಆಗಿದ್ದಾಗ ಅಲ್ಲಿ. ಇಲ್ಲಿ ನೀವು ಫಸ್ಟ್ ಕಾಪಿ ತೊಗೊಳಕ್ಕಿಂತ ಒರಿಜಿನಲ್ ತೊಗೊಬೋದು ಶೋರೂಮಲ್ಲಿ ಹೋಗಿ. ಆ್ಯಕ್ಚುಲಿ ಪ್ರೈಸ್ ಇಲ್ಲಿ ತುಂಬ ಹೈ ಇದೆ, ಅಂದರೆ ಒಂದು 2,000 ರೂಪಾಯಿ ಡಿಫ್ರೆನ್ಸ್ ಇದೆ ಅಷ್ಟೇ ನಿಮಗೆ. ಬಟ್ ಐ ಡೋಂಟ್ ಸಜೆಸ್ಟ್ ಯು ಟು ಬೈ ಹಿಯರ್. ಶೂಸ್ ಎಲ್ಲ ಬಸಂತ್ ರೆಸಿಡೆನ್ಸಿಯಲ್ಲಿ ಲಂಚ್. ಪುಣ್ಯಾತ್ರ ನೀವೆಲ್ಲ ಅದೃಷ್ಟ ಮಾಡಿದ್ದೀರಿ, ಅವನು ಊಟ ಮಾಡಿಲ್ಲ ಇವತ್ತು. ಆ್ಯಕ್ಚುಲಿ ನಿಂದೇನು ಫಾಸ್ಟಿಂಗ್ ಅಲ್ಲ, ಉಪವಾಸ. ಒಂದು ಆ್ಯಕ್ಚುಲಿ ಫಾಸ್ಟಿಂಗ್, ದರ್ಶನ್ ಇಸ್ ಇನ್ ಫಾಸ್ಟಿಂಗ್. ಒಂದೇ ಒಂದು ಕವರ್ ಎತ್ಕೊಂಡ್ಬಂದಿದ್ದಾನೆ ಕಾನ. ಶೂ ಹಾಕ್ತಿದ್ರ ಕಡೆ ಕವರ್ ಬಿಟ್ಬಿಟ್ಟಿದ್ದಾನೆ. ಅದು ಯಾವುದೋ ಬಟ್ಟೆ ಕವರ್, ಸ್ಯಾರಿ ತೊಗೊಂಡಿದ್ದು. ಇವಾಗ ಅದು ಅಲ್ಲೇ ಇದೆ, ಹೋಗಿದ್ದಾರೆ ಬಿಡ್ತಾರಕ್ಕೆ. ಇವಾಗ ಸಿಕ್ಕಿದ್ರೆ ಓಕೆ, ಇಲ್ಲಾಂದರೆ ದುಡ್ಡು ಹೋಯಿತು. ಓ ಮೈ ಗಾಡ್ ಸಿಕ್ತು. ಹಿಂಗೆ ಮಾಡ್ತಾರೆ ನೋಡಿ ದರ್ಶನ್. ಯಾರು ಬಿಟ್ಟಿದ್ದದು ಕವರ್? ಯಾರು ಬಿಟ್ಟಿದ್ದು? ದರ್ಶನ ಶೂರ್ ಹಾಕೊಂತಿದ್ರು, ಅವಾಗ ಬಿಟ್ಟು. ಅವನೇ ಬಿಟ್ಟಿದ್ದಾ? ಕಳ್ಳ ನಿಮ್ಮ ಪಕ್ಕ ಇವನೇ ಬಿಟ್ಟು ಬಂದಿದ್ದು. ಬಟ್ ಗುಡ್, ಸಿಕ್ಬಿಡ್ತು ಕವರ್. ಆ್ಯಕ್ಚುಲಿ ನಾಟ್ ಬ್ಯಾಡ್. ಅರೆ ಅಣ್ಣನ ತಂಗಿ ಮಧ್ಯ, ತಂಗಿ ಅಕ್ಕನ ಮಧ್ಯೆ ಏನು ಲವ್ ಇದೆ. ನಾವಿಬ್ಬರು ತಿಂತಾ ಇದೀವಿ, ಅವ್ರು ತಿಂದಿಲ್ಲ ಇನ್ನು. ಯು ಆರ್ ಆರ್ಡರಿಂಗ್ ಆರ್ ನಾಟ್? ಸೀರಿಯಸ್ಲಿ ಯು ಹ್ಯಾವ್ ಟು ಆರ್ಡರ್ ನಾವು. ಹಾಂ, ನಾನು ತಿಂತೀನಿ ದರ್ಶನ್, ನಾನು ತಿಂತೀನಿ. ನೀನು ತಿಂದಿಲ್ಲ ಅಂದ್ರೆ ನಾನು ತಿಂತೀನಿ, ಪರವಾಗಿಲ್ಲ. ಇದೇನಿದು? ಪಲ್ಯ, ಓಕೆ. ಕ್ಯಾಬೇಜ್, ಬದನೆಕಾಯಿ. ಇದೇ ಇಂಪಾರ್ಟೆಂಟ್ ಇಲ್ಲಿ. ಬೆಣ್ಣೆ ಮಿಕ್ಸ್ ಮಾಡೋ ಸ್ಟೈಲ್ ಇದು. ನನ್ನ ಲೈಫಲ್ಲಿ ಅಂದ್ಕೊಂಡಿರಲಿಲ್ಲ ಸೊಪ್ಪೆಲ್ಲ ತಿಂತೀನಿ ಅಂತ. ನೋಡಿ, ಸೊಪ್ಪು ತಿನ್ನೋ ಥರ ಆಯಿತು. ಅದು ಹಸಿ ಸೊಪ್ಪು. ಇಟ್ಸ್ ನೈಸ್, ಚೆನ್ನಾಗಿದೆ. ದಿಸ್ ಇಸ್ ಅವರ್ ಮೀಲ್. ಇನ್ನೂ ಬರೋದಿದೆ, ತರ್ತಾ ಇದ್ದಾರೆ ಇನ್ನು. ಸೊ ದಿಸ್ ಇಸ್ ಅ ಗುಡ್ ಮೀಲ್. ಬರ್ತೀರಿ, ಊಟ ಮುಗಿಸಿದ್ವಿ. ಆ್ಯಕ್ಚುಲಿ ಬಂದಿದ್ದು ಕಾನಾಗಿ ಬಟ್ಟೆ ತೊಗೊಳಕ್ಕೆ ಆ್ಯಂಡ್ ಅವ್ನು ವಾಚ್ ರೆಡಿ ಮಾಡೋದಕ್ಕೆ. ವಾಚ್ ರೆಡಿ ಆಗಿಲ್ಲ, ಬಟ್ಟೆನ ತೊಗೊಂಡಿಲ್ಲ. ನಾವೆಲ್ಲ ಶಾಪಿಂಗ್ ಮಾಡಿದ್ವಿ. ಪಾಪ ಈಗ ಮನೆಗೆ ಹೋಗೋ ಟೈಮು. ಅವ್ನಿಗೆ ಅಟ್ಲೀಸ್ಟ್ ಒಂದು ಬಟ್ಟೆ ಆದರೂ ತೊಗೊಂಡು ಹೋಗೋಣ ಅಂತ ಒಂದು ಪ್ಲ್ಯಾನು. ನೋಡೋಣ. ಇಲ್ಲಿ ಮನುಷ್ಯರಿಗೆ ನಾರ್ಮಲ್ ಶಿಟ್ ಬರ್ತಾ ಇಲ್ಲ, ಇಲ್ಲಿ ಡೂ ಎಪಿಕ್ ಶಿಟ್ ಅಂತೆ. ವಾಟ್ ಈಸ್ ದಿಸ್ ಗೈಸ್? ಆ್ಯಂಡ್ ಒನ್ ಮೋರ್ ಥಿಂಗ್ ನೋಡಿ, ನೇಹ ಅವರು ಬ್ಲ್ಯಾಕ್, ದರ್ಶನ್ ಬ್ಲ್ಯಾಕ್, ನಾನು ಬ್ಲ್ಯಾಕ್, ಕಾನೂನು ಬ್ಲ್ಯಾಕ್. ವೆಲ್ಕಮ್ ಟು ಚರ್ಚ್ ಸ್ಟ್ರೀಟ್ ಗೈಸ್. ಇವನು ಮರ್ಡರ್ ಮಾಡೋಣ ಅನ್ಕೊಂಡಿದ್ದೀನಿ. ಕೇಳಿ ಅಣ್ಣ ಯಾವುದೋ ಬೇರೆ ಡ್ರೆಸ್ ಕೇಳ್ತಿದ್ದ. ಶಾಪಲ್ಲಿ ಬೈತ್ ಕೆಲಸ ಸರ್, ಹುಡುಗಿರ್ ಶಾಪ್ ಸರ್ ಇದು, ಅದೆಲ್ಲ ಹುಡುಗಿರ ಹಾಕೊಂಡು ಹುಡುಗಿರಲ್ಲ ಅಂತ. ನಂಬಿ, ನೀವು ನಂಬಿ. ಓ ಇಸೋಟ್ ಹಾರ್ಟ್ ಇದೆ ಇಲ್ಲಿ ಗೈಸ್. ಬಲೂನ್ ಹಾರ್ಟ್. ದರ್ಶನ್ ಪ್ಯಾಂಟ್ ರುದ್ದುತ್ತದೆ ನೋಡು. ನಂತಾನೆ ಹೋದ್ರೆ ಹೋಗ್ಲಿ, ಮಾನ ಮರಿದಿಲ್ಲ. ತಲೆ ಎಷ್ಟು ಕ್ಲೀನಾಗಿದೆ ಗೈಸ್ ನೋಡಿ, ಫುಲ್ಲು ಕ್ಲೀನ್ ತಲೆ. ಇದೆಲ್ಲ ಸತೀಶ್ ಕಡಬಂ ಬಟ್ಟೆ ಇದ್ದಂಗೆ ಐತೆ ತಾನೆ. ಸರ್ ಹೆಸರು ವರ್ಸಾಚೆ ಅಂತ. ಹೌದಾ? ಥೈಲ್ಯಾಂಡ್ನಿಂದ ಬಂದಿರೋದು. ಹಾಂ ಸರ್, ಇದ್ರ ಬೆಲೆ ಎಷ್ಟು ಸರ್ ಇದು? ಇದು 2.5 ಲಕ್ಷ ರೂಪಾಯಿ. ಇದು ಸರ್ 2.5 ಲಕ್ಷ ರೂಪಾಯಿ. ಇದು 2,50,000 ರೂಪಾಯಿ ಸರ್. ಇದು ಸರ್ ಕ್ರೋರ್ಸ್. ಕಾನ ವೀನಾ ಬಾಕ್ಸಾ? ವೀನಾ ಬಾಕ್ಸಾ? ವೀನಾ ಓಕೆ, ಇಲ್ಲಿದೆ. ಓಕೆ ಗೈಸ್, ಶಾಪಿಂಗ್ ಇಸ್ ಡನ್. ಇವಾಗ ಹೊರಟಿದ್ದೀವಿ ಬ್ಯಾಕ್ ಟು ಹೋಮ್ ಫ್ರಮ್ ಚರ್ಚ್ ಸ್ಟ್ರೀಟ್.
ಬೀದಿಲಿ ಫೋಟೋಶೂಟ್ ನಡೀತಾ ಇದೆ ಗೈಸ್ ನೋಡಿ ಅಲ್ಲಿ. ಆ್ಯಂಡ್ ಒಂದು ಸ್ಪೆಷಲ್ ಕವರ್ ತೆಕ್ಕನ. ಓಪನ್ ದಿಸ್ ಕವರ್. ಓಪನ್ ದ ಕವರ್ ಮ್ಯಾನ್. ಓಪನ್ ದ ಕವರ್. ಇಂಗ್ಲೀಷ್ ಓಪನ್ ದ ಕವರ್. ಅಯ್ಯೋ, ಐ ನೆವರ್ ಸೀನ್ ಸಚ್ ಬ್ರಾಕೆಟ್ ಪರ್ಸನ್. ಓಕೆ ಗೈಸ್, ಇಷ್ಟು ದೊಡ್ಡ ಚೇಪೆಕಾಯಿ ಲೈಫೆಲ್ಲ ನೋಡಿಲ್ಲ. ಎಷ್ಟು ದೊಡ್ಡದಿದೆ ನೋಡಿ, ನನ್ನ ಕೈ ಫುಲ್ ಬರುತ್ತೆ. ಎಷ್ಟು ದೊಡ್ಡ ಚೇಪೆಕಾಯಿ. ಚರ್ಚ್ ಸ್ಟ್ರೀಟ್ ಬಂದರೆ ಸಂಡೇ ಬರಬೇಕು, ಫುಲ್ ಹ್ಯಾಪನಿಂಗು. ಬೆಟರ್ ಸ್ಪೆಂಡ್ 10-15,000. ಎಷ್ಟು ಮಾಡಿದ್ರು? 15,000 20 ಪಾಸ್ ಆಗಿಬಿಡಿದೆ ಅಣ್ಣ. ಸೊ ಇಲ್ಲಿ ಬಂದರೆ ಬೆಟರು ಹುಷಾರಾಗಿ ಖರ್ಚು ಮಾಡಿ, ನಮ್ಮ ಥರ ಬೇಕಾಬಿಟ್ಟು ಖರ್ಚು ಮಾಡೋಕ್ಕೆಲ್ಲ ಹೋಗ್ಬೇಡಿ. ಇವಾಗ ಬಟ್ಟೆ ಇಸ್ಕೊಂಡಿದ್ದು 10 ಹೋಯ್ತಾ. ಹ್ಞೂ ಮತ್ತೆ ಅಲ್ಲಿ ಫಸ್ಟ್ ಹೋದ್ವಿ ಗೊತ್ತಾ, ಹಾಂ, ಅದು ನ್ಯಾಷನಲ್ ಮಾರ್ಕೆಟು, ಹಾಂ, ಅಲ್ಲೇ ಹೋಯ್ತಾ. ಅಲ್ಲಿ ಜಾಸ್ತಿ ಹೋಯ್ತು. ಅಲ್ಲಲ್ಲ, ಇಲ್ಲಿ ಬಟ್ಟೆ ಹತ್ರ ಜಾಸ್ತಿ ಹೋಗಿದ್ದು ನಮ್ಮದು. ಅಲ್ಲೊಂದು 11 ದಿನ ಹೋಯ್ತು ಅಲ್ಲಿ. ಪಾಪ ಅವನು ಬರೋನೆಲ್ಲ ಗ್ರೀಟ್ ಮಾಡ್ತಾ ಇದ್ದಾನೆ. ಎಷ್ಟು ಕಷ್ಟ ಗೊತ್ತಾ ಅದ್ರೊಳಗಿರೋದು. ಫುಲ್ಲು ಸ್ವೆಟ್ ಆಗ್ತಾ ಇರುತ್ತೆ ಪಾಪ ಅವನಿಗೆ. ಬಟ್ ಪಾಪ ಏನು ಮಾಡೋದು, ಅದು ಅವ್ನ ಕೆಲಸ, ಅದು ಮಾಡ್ತಾ ಇದ್ದಾನೆ, ಎಲ್ಲರನ್ನೂ ಹ್ಯಾಪಿ ಮಾಡ್ತಾ ಇದ್ದಾನೆ. ಓಕೆ ಗೈಸ್, ಶಾಪಿಂಗ್ ಮುಗೀತು. ಸ್ಟುಡಿಯೋ ಫುಲ್ ಟಯರ್ಡು. ಆ್ಯಂಡ್ ಇವಾಗ ಹೋಗ್ತಾ ಇದ್ದೀವಿ HSR ಸ್ಟುಡಿಯೋ. ಲಾಕ್ ಮಾಡಿಕೊಂಡು ಮತ್ತೆ ಮನೆಗೆ ಹೋಗ್ಬೇಕು. ಅಲ್ಲಿ ಕ್ಲಾಸ್ ಬೇರೆ ನಡೀತಾ ಇದೆಯಲ್ಲ, ಸೊ ಅದಕ್ಕೋಸ್ಕರ. ಓಕೆ ಗೈಸ್, ವಿ ಫೌಂಡ್ ಟೆಸ್ಲಾ ಕಾರ್. ನೋಡಿ ಟೆಸ್ಲಾ, ಅಲ್ಲಿ ನೋಡಿ ಕಾರು ಟೆಸ್ಲಾ. ಬಟ್ ಪಿಕಪ್ ಮಸ್ತ್ ಇದೆ ಮಾತ್ರ, ಅದು ಗೊತ್ತಾ, ಕ್ರೇಜಿ ಆಗಿದೆ. ಓಕೆ ಗೈಸ್, ಜಸ್ಟ್ ಇವಾಗ ನಮ್ದೊಂದು ರೀಲ್ಸ್ ಮುಗಿಸಿದ್ವಿ. ಇನ್ನೇನು ವೈಂಡ್ ಅಪ್ ಮಾಡುವಂಥ ಸಮಯ. ಸೊ ಆ ರೀಲ್ಸ್ ನೀವು ನೋಡ್ಬೇಕಂದ್ರೆ ಇನ್ಸ್ಟಾಗ್ರಾಮಲ್ಲಿ ಹೋಗಿ. ಎಕ್ಸಾಕ್ಟ್ಲಿ. ಆ್ಯಂಡ್ ಅಲ್ಲೋಗಿ ಫಾಲೋ ಮಾಡಬೇಕು ಗೈಸ್, ಸುಮ್ಮನೆ ನೋಡಿ ಬರೋದಲ್ಲ, ಫಾಲೋ ಮಾಡಿ. ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಇದೇ ರೀತಿ ಇನ್ನೊಂದು ಕಂಟೆಂಟಿಂದ ನಾಳೆನೂ ಸಿಗ್ತೀನಿ ಮತ್ತೊಮ್ಮೆ. ಸೊ ಅಲ್ಲಿ ತನಕ ಸೈನಿಂಗ್ ಔಟ್. Peace.